ಸನ್ಮಾನ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಅವರಿಗೆ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ನಾವು ಹೇಳ್ಬೇಕಾಗತ್ತ. ಯಾಕಂದ್ರೆ ಆ ದಿಶ ಒಳಗ ಜನ ಇಲ್ಲಿವರೆಗೆ ಏನೇನ್ ಮಾಡ್ಕೊತ ಬಂದಿದ್ದಾರೆ. 1885ರಲ್ಲಿ ಹುಟ್ಟಿದಂತ ಎಯೋ ಹ್ಯೂಮ್ ಅನ್ನೋ ಒಬ್ಬ ಬ್ರಿಟಿಷ್ ಏನ ನಾಯಕರಿದ್ರು, ಅವರ ನಾಯಕತ್ವದಲ್ಲಿ ಮುನ್ನಡೆದಂತ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ನಂತರದಲ್ಲಿ ರಾಜೀವ್ ಗಾಂಧಿ ಅವರಾಗಿರ್ಬೋದು, ಅದರ ನಂತರದಲ್ಲಿ ಸೀತಾರಾಮ್ ಕೇಸರಿ ಅವರಾಗಿರ್ಬೋದು, ಅದರ ನಂತರದಲ್ಲಿ PV ನರಸಿಂಹರಾವ್ ಅವರಾಗಿರ್ಬೋದು, ಅದರ ನಂತರದಲ್ಲಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು. ಇವೆಲ್ಲವನ್ನ ನಾವು ಕುಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ನಾಯಕತ್ವದಲ್ಲಿ ಮುನ್ನಡೆದಿದೆ. ಆ ನಾಯಕತ್ವದ ಒಂದು ದ್ಯೋತಕವಾಗಿ ಇವತ್ತಿನ ದಿವಸ ಏನು ಬ್ಲಾಕ್ ಕಾಂಗ್ರೆಸ್ ನಿಂದ ಬೆಳೆದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ದೇಶದಲ್ಲಿ 65 ವರ್ಷ ಅಧಿಕಾರ ಮಾಡಿದೆ. 65 ವರ್ಷ ಅಧಿಕಾರದಲ್ಲಿ ಈ ದೇಶಕ್ಕೆ ಅದರದ್ದೇ ಆದಂತ ಒಂದು ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಒಂದು ನೆನಪಿನ ಅರ್ಥವಾಗಿ ಇವತ್ತಿನ ದಿವಸ ನಾವು ಆನಂದ್ ಅಡುವನ್ನಿ ಅವ್ರನ್ನ ರೈತ ಸಂಘದ ವತಿಯಿಂದ ಸನ್ಮಾನ ಮಾಡ್ಬೇಕಾಗುತ್ತದ. ಯಾಕಂದ್ರೆ ರೈತರಿಗೆ ಅವರ ಒಂದು 65 ವರ್ಷದ ಏನು ಆಡಳಿತ ನಡೆಸಿದ್ರು ದೇಶದಲ್ಲಿ, ಆ ಆಡಳಿತದಲ್ಲಿ ರೈತರಿಗೆ ಏನು ಹಸಿರು ಕ್ರಾಂತಿ, ಆಮೇಲೆ ಪ್ರತಿಯೊಬ್ಬ ಏನು ಶ್ರೀಮಂತರಿಗೆ ಇಂದಿರಾ ಗಾಂಧಿ ಅವರನ್ನ ಜಾರಿಗೆ ತಂದ್ರು 40 ಎಕರೆ ಮಾತ್ರ ಸೀಮಿತಗೊಳಿಸಿ ಉಳಿದ ಏನು ಜಮೀನನ್ನ ಬಡಬಗ್ಗರಿಗೆ ಏನು ಹಂಚ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆಮೇಲೆ ಹಸಿರು ಕ್ರಾಂತಿ ದೇಶ ತುಂಬ ಏನು ಬಾಬು ಜಗಜೀವನ್ ರಾಮ್ ಉಪ ಪ್ರಧಾನಿಯಾಗಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದ್ರು. ಅವರು ಕೂಡ ದೇಶಕ್ಕಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಜನರಿಗೆ ರೈತರಿಗೆ ಯಾರು ಕೃಷಿ ಕೂಲಿ ಕಾರ್ಮಿಕರಿದ್ದಾರ, ಯಾರು ರೈತಾಪಿ ವರ್ಗದವರಿದ್ದಾರ, ಯಾರು ರೈತರಿಗೆ ಒಂದು ಆರ್ಥಿಕವಾಗಿ ಸಬಲತೆಯನ್ನ ತುಂಬಲಿಕ್ಕೆ ಅಥವಾ ಕೃಷಿಯನ್ನ ಕೃಷಿ ಮಾಡೋದಕ್ಕೆ ಎಲ್ಲವನ್ನ ಸಲಕರಣೆಗಳನ್ನ ಯಾವ ರೀತಿ ಮಾಡಿದ್ರೆ ದೇಶ ಮುಂದೆ ಬರ್ತದ ಆರ್ಥಿಕವಾಗಿ ಅಂತ ತಿಳಿದುಕೊಂಡು ಹಸಿರು ಕ್ರಾಂತಿ ಅನ್ನುವ ಒಂದು ಕಾನೂನನ್ನ ಜಾರಿಗೆ ಮಾಡಿ ಇವತ್ತಿನ ದಿವಸ ದೇಶದಲ್ಲಿ ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ದಿಶೆಯೊಳಗ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಆನಂದ್ ಅಡುವನ್ನಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿ ನಾವು ಅಭಿಮಾನದಿಂದ ಯೋಗಿಯ ಲೋಕಕ್ಕೆ ಅನ್ನವನಿಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ